ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಕಡಲೆಬೇಳೆ ಕರಿಗಡುಬು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲು ಕಡಲೆಬೇಳೆಯನ್ನು ನಾನು ತೊಳೆದು ನೀರಲ್ಲಿ 4 ಬೌಲು ನೀರು ಹಾಕಿಬಿಟ್ಟು ಕುದಿಯೋಕ್ಕಿಟ್ಟಿದ್ದೀನಿ. ಇವಾಗ ಗೋಧಿ ಹಿಟ್ಟು ಒಂದು 2 ಬೌಲ್ನಷ್ಟು ಗೋಧಿ ಹಿಟ್ಟು, ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕೋತಾ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಕರಿಗಡುಬಿಗೆ ಯಾವಾಗಲೂ ಗಟ್ಟಿ ಆಗಬೇಕು ಹಿಟ್ಟು. ಮೈದಾ ಹಿಟ್ಟಿನಿಂದ ಮಾಡ್ಬೋದು, ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಬೇಳೆ ಕುದ್ದಿದೆ. ಕಡಲೆಬೇಳೆ ನೀರನ್ನು ಸೋಸಿಕೊಂಡು ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೇಳೆ ಅಷ್ಟು ಸಿಹಿ ಹೆಚ್ಚು ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ ಈ ರೀತಿ ಕರಗಬೇಕು. ಬೆಲ್ಲ ಕರಗಿದೆ ಹದ ಬರಬೇಕಂದ್ರೆ ನಾವು ಕೈ ಆಡಿಸ್ಬೇಕಾದ್ರೆ ಪಾತ್ರೆ ಕಾಣಬೇಕು. ಹೂರಣದ ಪಾತ್ರೆ ನೋಡಿ ಈಗ ಕಾಣ್ತಾ ಇದೆ. ಈ ಒಂದು 3 ಸೆಕೆಂಡ್ 4 ಸೆಕೆಂಡ್ ಕುದಿಸ್ಬೇಕು. ಆಮೇಲೆ ಆರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಹಿಟ್ಟು ನೆನೆದಿದೆ, ಹೂರಣ ರೆಡಿ ಆಯಿತು. ನಾವು ಈ ರೀತಿ ಒಳ್ಳೆ ಮಾಡಿಕೊಂಡು ಲಟ್ಟಿಸಿ ಕೈಯಲ್ಲಿ ಹಾಕ್ಕೊಂಡು ಈ ರೀತಿ ಹೂರಣವನ್ನು ಇಡಬೇಕು. ಇಟ್ಬಿಟ್ಟು ಆ ಕಡೆ ಈ ಕಡೆ ಅಂಚನ್ನು ನೀಟಾಗಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಓಪನ್ ಆದ್ರೂ ಹೂರಣ ಹೊರಗಡೆ ಬಂದು ಕರಿಬೇಕಾದ್ರೆ ಎಣ್ಣೆ ಎಲ್ಲ ಕೆಟ್ಟು ಹೋಗುತ್ತೆ. ಅದಕ್ಕಾಗಿ ನೀಟಾಗಿ ಪ್ರೆಸ್ ಮಾಡಬೇಕು. ನಿಮಗೆ ಬರದೇ ಇದ್ದರೆ ಈ ರೀತಿ ಹಾಕಿ ಮಡಚ್ಕೋಬೋದು. ಇದು ನೀವು ಮಾಡಿರ್ತೀರ, ಆದರೆ ಮದುವೆಯಾದ ಹೊಸದಾದ ಹೆಣ್ಮಕ್ಳಿಗೆ ಕೆಲವೊಮ್ಮೆ ಕನ್ಫ್ಯೂಷನ್ ಇರುತ್ತೆ. ಅವರಿಗಾಗಿ ಇದು ವಿಡಿಯೋ ಅಂತಲೇ ಹೇಳ್ಬೋದು. ಇವಾಗ ಅಡುಗೆ ಕಲಿಯೋರು ಈ ವಿಡಿಯೋ ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ ಎಣ್ಣೆ ಕಾದಿತ್ತು. ಈ ರೀತಿ ಕೆಂಪು ಕರೆದ್ರೆ ಟೇಸ್ಟ್ ಆಗುತ್ತೆ. ಇದಕ್ಕೆ ಬೆಳಗ್ಗೆ ನೀವು ಕರ್ಕೋಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಕರ್ನಾಟಕದ ನಂಬರ್ 1 ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಸಾಂಪ್ರದಾಯಿಕ ಸ್ವೀಟಲ್ಲಿ ಇದು ಒಂದು ಓಲ್ಡ್ ಸ್ಟೈಲ್ ಹಳೆ ರೆಸಿಪಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.